ಸೊ ಆಲ್ಮೋಸ್ಟ್ ಇವಾಗ ಒಂದು 2 ದಿನದಿಂದ ನಾನು ಆಕ್ಟಿವ್ ಇರಲಿಲ್ಲ, ಯಾಕಂದ್ರೆ ನನಗೆ ಹುಷಾರಿರ್ಲಿಲ್ಲ. ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾಗ ಸಂಜೆ ಬಂದಂತ ಈ ಒಂದು ನ್ಯೂಸ್ ನಿಜವಾಗ್ಲೂ ಒಂಥರ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಬೆಂಗಳೂರಲ್ಲಿ ಇರ್ತಕ್ಕಂತ ಒಬ್ರು ಉದ್ಯಮಿ ಆತ್ಮಹತ್ಯೆ ಪ್ರಕರಣ ಏನಿದೆಯೋ ಅದು ಎಲ್ಲಾ ಕಡೆ ಸದ್ದು ಮಾಡ್ತಾ ಇದೆ. ಆಕ್ಚುಲಿ ನೀವು ಬಿಗ್ ಬಾಸ್ ಆ ಸೀಸನ್ ಅಲ್ಲಿ ನೀವು ನೋಡೋದಾದ್ರೆ ಸ್ಪಾನ್ಸರ್ ಆಗಿದ್ರು, ಇವರು ಕೂಡ ಒನ್ ಆಫ್ ದ ಸ್ಪಾನ್ಸರ್ ಆಗಿದ್ರು. ಒಂದು ಬಿಗ್ ಬಾಸ್ ಶೋಗೆ ನೀವು ಸ್ಪಾನ್ಸರ್ ಮಾಡಬೇಕು ಅಂತಂದ್ರೆ ಅವರ ಕಂಪ್ನಿ ವರ್ತ್ ಯಾವ ಲೆವೆಲ್ಗೆ ಇರುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕು. ಅಂಡ್ ಜೊತೆಗೆ ಈ ಕೇಸಲ್ಲಿ ನನಗೇನಪ್ಪ ಯೋಚನೆ ಬಂತು ಅಂತಂದ್ರೆ, ದುಡ್ಡು ಅನ್ನೋದು ಇದ್ರೆ ಮಾತ್ರ ನಾವು ನೆಮ್ಮದಿಯಾಗಿರ್ಬೋದಾ ಅನ್ನೋದೊಂದು ಕ್ವಶನ್ ಬಂತು ಅಂತಂದ್ರೆ 100% ಸಾಧ್ಯ ಇಲ್ಲ ಅನ್ನೋದು ಈ ಕೇಸಲ್ಲಿ ಗೊತ್ತಾಗ್ಬಿಡುತ್ತೆ. ಇವನ್ ಕಾಫಿ ಡೇ ಸಿದ್ಧಾರ್ಥ್ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಾಗ್ಲೂ ಕೂಡ ನಾವು ಇದೇ ರೀತಿ ಯೋಚನೆ ಮಾಡಿದ್ವಿ. ಈಗಲೂ ಕೂಡ ಇದೇ ರೀತಿ ಆಗ್ತಾ ಇದೆಯಲ್ಲ. ಯಾವ್ದಾದ್ರು ಒಂದು ವಿಚಾರ ಈ ತರ ಆಗತ್ತೆ ಅಂತಂದ್ರೆ ಈಗ ನಮ್ಗೆ ಒಂದು ತಲೆಯಲ್ಲಿ ಬರುತ್ತಲ್ಲ, ಅಷ್ಟು ದುಡ್ಡಿದ್ದು ಯಾಕೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕಾಗ್ಲಿಲ್ಲ, ಏನು ಎತ್ತ ಅನ್ನೋದೆಲ್ಲ ಕೂಡ ಇರುತ್ತೆ. ಆಮೇಲೆ ಈಗ ಇವ್ರು ಮಾಡಿರ್ತಕ್ಕಂತ ಈ IT ರೈಡ್ ಇಂದ ಇವ್ರಿಗೆ ಬೇರೆ ದಾರಿನೇ ಇರ್ಲಿಲ್ವಾ? ಇವ್ರನ್ನ ಪ್ರಾಣನ ತಗೊಳ್ಳೋದೇ ಒಂದು ದಾರಿ ಆಗಿತ್ತಾ? ಬೇರೆ ಏನು ದಾರಿ ಇಲ್ವಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಇತ್ತು. ಬಟ್ ಆದ್ರೆ ಇವರ ದುಡುಕಿ ತಗೊಂಡಂತ ನಿರ್ಧಾರ ಈ ಒಂದು ಸಿಚುವೇಶನ್ ಗೆ ಕರ್ಕೊಂಡ್ ಬಂದಿದೆ. ಸೊ ಹಂಗಾದ್ರೆ ನಾವು ಇವತ್ತು ಈ ವಿಡಿಯೋದಲ್ಲಿ ಈ CJ ರಾಯ್ ಅಂತಂದ್ರೆ ಯಾರು, ಅವರ ಒಂದು ಉದ್ಯಮ ಎಷ್ಟು ದೊಡ್ಡದು, ಜೊತೆಗೆ IT ರೈಡ್ ಅಂತಂದ್ರೆ ಏನು, ಕಾನೂನು ಪ್ರಕಾರ ಇವ್ರಿಗೆ ಬೇರೆ ದಾರಿನೇ ಇರ್ಲಿಲ್ವಾ, ಇವರು ಪ್ರಾಣ ತಗೊಳ್ಳೋದು ಬಿಟ್ರೆ ಅನ್ನೋದೆಲ್ಲಾನು ಸೇರಿ ಒಂದು ಇನ್ಫಾರ್ಮೇಶನ್ ನ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಫಸ್ಟ್ ಆಫ್ ಆಲ್ CJ ರಾಯ್, ಇವರ ಹೆಸರಲ್ಲಿ CJ ರಾಯ್ ಅಂತ ಇದೆಯಲ್ಲ, ಇವ್ರು ಆಕ್ಚುಲಿ ಬಂದ್ಬಿಟ್ಟು ಮೂಲತಃ ಕೇರಳದವರು. ಇವರ ಫುಲ್ ಹೆಸರು ಬಂದ್ಬಿಟ್ಟು ರಾಯ್ ಕಿರಿಯಾನ್ ಕಂದತ್ ಜೋಸೆಫ್ ಅಂತ. ಇವರು ಕೇರಳದ ಕೊಚ್ಚಿ ಪ್ರದೇಶದವರು. ಶಿಕ್ಷಣಕ್ಕಾಗಿ ಯುರೋಪ್ಗೆ ಹೋಗಿ ಓದ್ಕೊಂಡು ಬಂದವರು ಅಂತಾನೂ ಕೂಡ ಒಂದು ಮಾಹಿತಿ ಪ್ರಕಾರ ಹೇಳುತ್ತೆ. ಒಂದು ಕಾಲದಲ್ಲಿ ಮಲ್ಟಿ ನ್ಯಾಷನಲ್ ಕಂಪನಿ ಒಂದರಲ್ಲಿ ಒಂದು ಸಣ್ಣದಾಗಿ ಕೆಲಸ ಮಾಡಿಕೊಂಡು 2006ರಲ್ಲಿ ಇವರು ಕಾನ್ಫಿಡೆಂಟ್ ಗ್ರೂಪ್ ಅನ್ನೋ ಒಂದು ಕಂಪನಿನ ಕಟ್ತಾರೆ. ಅದು ರಿಯಲ್ ಎಸ್ಟೇಟ್ ಬೇಸ್ಡ್ ಕಂಪನಿ ಆಗಿರುತ್ತೆ. ಇವತ್ತು ಕಾನ್ಫಿಡೆಂಟ್ ಗ್ರೂಪ್ ಅಂತಂದ್ರೆ ಅದು ಸೌತ್ ಇಂಡಿಯಾದ ಒಂದು ದೊಡ್ಡ ರಿಯಲ್ ಎಸ್ಟೇಟ್ ಬ್ರ್ಯಾಂಡ್ ಆಗಿರುತ್ತೆ. ಬೆಂಗಳೂರು, ಕೇರಳ ಮಾತ್ರ ಅಲ್ಲದೆ ದುಬೈ ಮತ್ತೆ ಅಮೆರಿಕ ತನಕ ಇವರ ಬಿಸ್ನೆಸ್ ಸ್ಪ್ರೆಡ್ ಆಗಿತ್ತು. ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಇವರ ಕಂಪನಿಯ ಲೆವೆಲ್ ಹೆಂಗಿತ್ತು ಅಂತ. ಅಂದ್ರೆ ಇವ್ರ ಕಂಪನಿ ಓವರ್ ನೈಟ್ ಸಕ್ಸಸ್ ಆಗಿದ್ದಲ್ಲ, ವರ್ಷಾನುಗಟ್ಲೆ ಕಾಲ ತಗೊಂಡು ಕಟ್ಟದಂತ ಒಂದು ದೊಡ್ಡ ಎಂಪೈರ್ ಇದು. ಸೊ ಇವರ ಕಂಪನಿ ಮತ್ತು ವ್ಯವಹಾರಗಳನ್ನ ನೀವು ಹೇಳೋದಾದ್ರೆ ಕಾನ್ಫಿಡೆಂಟ್ ಗ್ರೂಪ್ ಅನ್ನೋದು ಒಂದು ಜಸ್ಟ್ ಸಿಂಗಲ್ ಕಂಪನಿ ಅಲ್ಲ. ಸೊ ಇವ್ರ ಬಿಸ್ನೆಸ್ ಏರಿಯಾ ಯಾವ್ಯಾವ್ದಿತ್ತು ಅಂತಂದ್ರೆ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು, ಲಕ್ಸುರಿ ಅಪಾರ್ಟ್ಮೆಂಟ್ ಮತ್ತೆ ವಿಲಾಸ್ ಗಳನ್ನ ಕಟ್ಕೊಳ್ತಾ ಇದ್ರು, ಹೋಟೆಲ್ ಮತ್ತೆ ಹಾಸ್ಪಿಟಾಲಿಟಿ ಆ ಒಂದು ಫೀಲ್ಡ್ ಅಲ್ಲೂ ಕೂಡ ಇದ್ರು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಗಳಿತ್ತು, ಎಂಟರ್ಟೈನ್ಮೆಂಟ್ ಅಂಡ್ ಫಿಲಂ ಪ್ರೊಡಕ್ಷನ್ ಕೂಡ ಮಾಡ್ತಾ ಇದ್ರು, ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ಸ್ ಗಳಲ್ಲೂ ಕೂಡ ಇವರ ಕಂಪನಿ ಇನ್ವಾಲ್ವ್ ಆಗಿತ್ತು. ಇವರ ಪ್ರೊಡಕ್ಷನ್ ಹೌಸ್ ಅಲ್ಲಿ ಮಲಯಾಳಂ ಅಲ್ಲಿ ತುಂಬಾ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದೆ. ಅಂಡ್ ಇವರ ನೆಟ್ವರ್ಕ್ ಫಿಲಂ ಇಂಡಸ್ಟ್ರಿನಲ್ಲೂ ಕೂಡ ಕೇರಳದಲ್ಲಿ ತುಂಬಾ ದೊಡ್ಡದಾಗಿದೆ. ಸಾವಿರಾರು ಕೋಟಿಗೆ ಒಡೆಯ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂತ ಹೇಳೋದಾದ್ರೆ, ನೀವು ಇವ್ರ ವಿಡಿಯೋಗಳನ್ನ ಸುಮಾರು ಕಡೆ ನೋಡಿರ್ತೀರಾ. ಒಂದ್ ಟೈಮ್ ಅಲ್ಲಿ ಒಬ್ರು ಯೂಟ್ಯೂಬರ್ ಜೊತೆ ಸೇರ್ಕೊಂಡು ಕೊಲಾಬ್ರೇಷನ್ ತರ ಮಾಡಿ ಒಂದು ತಾರ್ ರಾಕ್ಸ್ ಅನ್ನ ಕೂಡ ಗಿವ್ ಅವೇ ಮಾಡ್ತಾ ಇರ್ತಾರೆ. ಇವ್ರ ಒಂಥರ ಆಕ್ಟಿವ್ ಆಗಿದ್ದಂತ ಪರ್ಸನ್. ಅಂತಂದ್ರೆ ಎಲ್ಲೂ ಕೂಡ ತಮ್ಮನ್ ತಾವು ತೋರ್ಸ್ಕೋಬಾರ್ದು ಆ ತರ ಎಲ್ಲ ಇರ್ಲಿಲ್ಲ. ಇವರು ತಮ್ಮ ಫೇಸ್ಗಿರೋ ವ್ಯಾಲ್ಯೂ ಜನಗಳಿಗೆ ಗೊತ್ತಾಗಬೇಕು ಅಂತ ಹೇಳಿ ಆಲ್ಮೋಸ್ಟ್ ಸಕ್ರಿಯವಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ರು. ಸೊ ಆ ಲೆಕ್ಕಕ್ಕೆ ಹೇಳೋದಾದ್ರೆ ಬಿಗ್ ಬಾಸ್ ಕನ್ನಡ ಸ್ಪಾನ್ಸರ್ಶಿಪ್ ಅನ್ನ ಹೇಳಿದ್ದೆ ನಿಮ್ಗೆ. ಸೀಸನ್ 10 ನಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಅವರು ಪ್ರೈಸಿಂಗ್ ಪಾರ್ಟ್ನರ್ ಅಥವಾ ಒಂದು ಸ್ಪಾನ್ಸರ್ ಆಗು ಕೂಡ ಇದ್ರು. ಟಿವಿ ನಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಕಂಪನಿಯ ಒಂದು ಹೆಸರು ಓಪನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಒಂದು ಪ್ರೈಸ್ ಅಮೌಂಟ್ ನ ಕೂಡ ಇವರೇ ಕೊಡ್ತಾರೆ ಅಂತಂದ್ರೆ ಇವ್ರದ್ದು ಕ್ರೋರ್ಸ್ ಟುಗೆದರ್ ಪಾರ್ಟ್ನರ್ಶಿಪ್ ಇದ್ದಂತ ಒಂದು ಕಂಪನಿ ಆಗಿತ್ತು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವನ್ ಹನುಮಂತು ಏನ್ ಗೆದ್ದಿದ್ರಲ್ಲ ಅವ್ರಿಗೆ ಮತ್ತು ಏನೋ ಒಂದಷ್ಟು ಇವ್ರ ಕಡೆಯಿಂದನೂ ಕೂಡ ಮಾಡಿದ್ರು ಅಂತಾನು ಕೂಡ ನಾನು ಕೇಳ್ಪಟ್ಟಿದ್ದೀನಿ. ನಿಮ್ಗೆ ಅದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾಕೆ ಈ ವಿಚಾರನೆಲ್ಲ ಹೇಳಿದೆ ಅಂತಂದ್ರೆ, ಈ ಕಾನ್ಫಿಡೆಂಟ್ ಗ್ರೂಪ್ ಅನ್ನೋದು ಎಷ್ಟರ ಮಟ್ಟಿಗೆ ದೊಡ್ಡ ಕಂಪನಿ ಅನ್ನೋದು ನಮಗೆ ನಿಮ್ಗೆ ತಿಳಿಯೋದಕ್ಕೋಸ್ಕರ. ಇನ್ನ ಇವರ ಬಿಸ್ನೆಸ್ ಆಕ್ಚುಲಿ ಫಸ್ಟ್ ಇವರ ಕಂಪನಿನ ಸ್ಟಾರ್ಟ್ ಮಾಡಿದ್ದು ಕೇರಳದಲ್ಲಿ. ಅದಾದ್ಮೇಲೆ ಏನ್ ಮಾಡಿದ್ರೆ ಬೆಂಗಳೂರಿಗೆ ಬಂದು ಶಿಫ್ಟ್ ಆಗುತ್ತಂತೆ ಕಂಪನಿ. ಸೊ ರಿಯಲ್ ಎಸ್ಟೇಟ್ ಬೂಮ್ ಜೊತೆಗೆ ಏನಾಗುತ್ತೆ, ಇವರ ಕಂಪನಿ ಫಾಸ್ಟ್ ಗ್ರೋತ್ ಆಗಕ್ ಶುರು ಆಗುತ್ತೆ. ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಅನ್ನೋದು ಇವ್ರು ಬಂದಂತ ಟೈಮ್ ಅಲ್ಲಿ ಟಫ್ ಆಗಿರುತ್ತೆ. ಅಲ್ಲಿ ಸರ್ವೈವ್ ಆಗೋದು ಒಂದು ದೊಡ್ಡ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಆದ್ರೆ CJ ರಾಯ್ ಅವ್ರಿಗಿದ್ದಂತ ಪೊಲಿಟಿಕಲ್ ಸರ್ಕಲ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಸರ್ಕಲ್ ಆಗಿರ್ಬೋದು ಅಥವಾ ಮೀಡಿಯಾ ಸರ್ಕಲ್ ಆಗಿರ್ಬೋದು, ಇದು ಅವರ ಕಂಪನಿನ ಇನ್ನೂ ಹೆಚ್ಚು ಬೆಳೆಯಕ್ಕೆ ಒಂದಷ್ಟು ಹೆಲ್ಪ್ ಕೂಡ ಆಗಿರುತ್ತೆ ಅಂತ ಕೂಡ ಹೇಳ್ಬೋದು. ಈಗ ಇಷ್ಟೆಲ್ಲ ದೊಡ್ಡ ಕಂಪನಿ ಇದೆ, ಇಷ್ಟೆಲ್ಲ ಪೊಲಿಟಿಕಲ್ ನೆಟ್ವರ್ಕ್ ಇದೆ, ಇಷ್ಟೆಲ್ಲ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಬೇಸ್ಡ್ ಒಬ್ರು ಬಿಸ್ನೆಸ್ ಮ್ಯಾನ್ ಆಗಿದ್ರು ಕೂಡ
ಇವತ್ತು ಒಂದು ಇನ್ಕಮ್ ಟ್ಯಾಕ್ಸ್ ರೈಡ್ಗೆ ಅವರ ಪ್ರಾಣನೇ ತಗೊಂಡ್ರು ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಅಷ್ಟು ಒಂದು ದೊಡ್ಡ ಲೆವೆಲ್ಗೆ ಹೆದರ್ಕೊಳ್ಳೋಂಥದ್ದು ಇದೆಯಾ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಅಂತ ಕೇಳೋದಾದ್ರೆ ಅದನ್ನ ನಾನು ನಿಮ್ಗೆ ಇವಾಗ ಹೇಳ್ತಾ ಹೋಗ್ತೀನಿ. ಸೊ ಇನ್ಕಮ್ ಟ್ಯಾಕ್ಸ್ ರೈಡ್ ಯಾವಾಗ ಶುರು ಆಯ್ತು ಅಂತಂದ್ರೆ ಇವರ ಕೇಸಲ್ಲಿ ಸೊ ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ಮತ್ತೆ ಇವರ ಒಂದು ಕಂಪನಿಯ ಪ್ರೆಮಿಸಸ್ ಮೇಲೆ ಜನವರಿ 29, 30 ಎರಡೂ ದಿನಗಳು ಸೇರಿ ರೈಡ್ ಸ್ಟಾರ್ಟ್ ಆಗುತ್ತೆ. ಯಾರ್ದು? IT ಅವ್ರದ್ದು. ಸೊ IT ರೈಡ್ ಅಂತಂದ್ರೆ ನಾವು ಒಂದು ಸಿಂಪಲ್ ಆಗಿ ತಿಳ್ಕೊಬೇಕು. ಯಾರ್ದಾದ್ರೂ ಒಬ್ಬರ ಮೇಲೆ IT ರೈಡ್ ಆಯ್ತು ಅಂದಿದ ತಕ್ಷಣ ಅದು ಅರೆಸ್ಟ್ ಅಂತ ಏನು ಅರ್ಥ ಅಲ್ಲ. ಸೊ ಇದೇನು ಅಂತಂದ್ರೆ IT ರೈಡ್ ಅಂತಂದ್ರೆ ಒಂದು ಫಿನಾನ್ಷಿಯಲ್ ವೆರಿಫಿಕೇಶನ್ ಪ್ರೋಸೆಸ್ ಆಗಿರುತ್ತೆ. ಈ ಒಂದು IT ರೈಡ್ ಅಲ್ಲಿ ಏನ್ ನಡೆಯುತ್ತೆ ಅಂತಂದ್ರೆ ನಾವು ಗವರ್ನಮೆಂಟ್ ಗೆ ತೋರಿಸದೆ ನಾವು ಬಚ್ಚಿಟ್ಕೊಂಡಿರ್ತೀವಲ್ಲ ಇನ್ಕಮ್, ಸೊ ಅದನ್ನ ಚೆಕ್ ಮಾಡಬಹುದು. ನಮ್ಮ ಹತ್ರ ಅದಕ್ಕೆ ಲೆಕ್ಕನೇ ಇರಲ್ಲ, ಮತ್ತೆ ನಾವು ಅದನ್ನ ಹೆಂಗ್ ಮಾಡಿರ್ತೀವಿ ಅನ್ನೋದಕ್ಕೆ ಮೂಲ ದಾಖಲೆನೇ ಇರಲ್ಲ. ಬಟ್ ಆದ್ರೆ ನಮ್ಮ ಹತ್ರ ಕೆಲವೊಂದಷ್ಟು ಆಸ್ತಿಗಳಿರುತ್ತೆ, ಅದನ್ನ ಚೆಕ್ ಮಾಡೋಂಥ ಕೆಲಸ ಮಾಡ್ತಾರೆ. ಇನ್ನು ಅಕೌಂಟಿಂಗ್ ಮಿಸ್ ಮ್ಯಾಚ್ ಮಾಡಿರ್ಬೋದು ಅಂತ ಏನಾದರೂ ಡೌಟ್ ಇತ್ತು ಅಂತಂದ್ರೆ IT ಅವ್ರಿಗೆ ಆವಾಗಲೂ ಕೂಡ ಈ IT ರೈಡ್ ಅನ್ನ ಮಾಡ್ತಾರೆ. ಅಂದ್ರೆ ಈಗ ನನ್ಗೆ ಎಷ್ಟೋ ಒಂದು ಕೋಟಿಗಟ್ಟಲೆ ಬಿಸ್ನೆಸ್ ಆಗಿರುತ್ತೆ, ನಾನು ಅದನ್ನ ಕಡಿಮೆ ಮಾಡಿ ತೋರಿಸ್ಕೊಳ್ಳೋದಾಗಿರ್ಬೋದು. ಈ ಮೂಲ ಒಂದು ಕಾರಣ ಹುಡುಕ್ತಾ ಇತ್ತು ಅಂತಂದ್ರೆ ಯಾಕೆ ಮಾಡ್ತಾರೆ ಅಂತಂದ್ರೆ ಆಲ್ಮೋಸ್ಟ್ ಈ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿರುತ್ತಲ್ಲ ಅದನ್ನ ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಟ್ರಿಕ್ ಅನ್ನ ಆಲ್ಮೋಸ್ಟ್ ಬಿಸ್ನೆಸ್ ಮ್ಯಾನ್ಗಳು ಎಲ್ಲರೂ ಕೂಡ ಮಾಡ್ತಾರೆ. ಸೊ ಈ ಬಿಸ್ನೆಸ್ ಮ್ಯಾನ್ಗಳಿಗೆ ದೊಡ್ಡ ಒಂದು ನೈಟ್ ಮೇರ್ ಅಂತಾನೆ ಹೇಳ್ಬೋದು. ಒಂದು IT ರೈಡ್ ಏನಾದ್ರು ಆಗುತ್ತೆ ಅನ್ನೋದಾದ್ರೆ ಎಂತವ್ರೇ ಆದ್ರೂ ಕೂಡ IT ರೈಡ್ಗೆ ತುಂಬಾನೇ ಭಯ ಬೀಳ್ತಾರೆ. ಯಾಕೆ ಅಂತಂದ್ರೆ ನೀವು ನೋಡ್ಬೋದು, ಕಾಫಿ ಡೇ ಸಿದ್ಧಾರ್ಥ ಅವ್ರು ಇದಾರಲ್ಲ, ಅವ್ರದ್ದು ಕೇಸಲ್ಲೂ ಕೂಡ ಇದೇ ತರ ಆಯ್ತು ಅಂತ ಹೇಳ್ತಾರೆ. ಜೊತೆಗೆ ಅವ್ರದ್ದು ಕ್ರೆಡಿಟ್ಸ್ ಗಳು ಕೂಡ ಇತ್ತು ಅಂತಾನು ಕೂಡ ಹೇಳ್ತಾರೆ. ಯಾವುದೇ ರೀತಿ ಚಾರ್ಜ್ ಶೀಟ್ ಫೈಲ್ ಆಗಿಲ್ಲ ಇವರ ಒಂದು ಕೇಸಲ್ಲಿ ಹೇಳೋದಾದ್ರೆ. ಮತ್ತೆ ಇನ್ನು ಕನ್ವಿಕ್ಷನ್ ಯಾವ್ದು ಆಗಿಲ್ಲ. ಅಂದ್ರೆ ಇವತ್ತೇ ನಿಮ್ಮನ್ನ ಅರೆಸ್ಟ್ ಮಾಡ್ಬಿಡ್ತೀವಿ, ತಗೊಂಡೋಗ್ತೀವಿ, ಆ ತರನು ಕೂಡ ಇರ್ಲಿಲ್ಲ. IT ಅವರಿಂದ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಇತ್ತು, ಅಂದ್ರೆ ಆ ಸ್ಟೇಜ್ ಅಲ್ಲಿ ಮಾತ್ರ ಇತ್ತು. ಆದ್ರೆ ಇವತ್ತಿನ ಘಟನೆಯಲ್ಲಿ ಏನಾಯ್ತು, CJ ರಾಯ್ ಅವರು ತಮ್ಮ ಆಫೀಸಲ್ಲಿ ಈ ತರ IT ಅಫಿಷಿಯಲ್ಸ್ ರೈಡ್ ಮಾಡ್ತಿದ್ದಂತ ಟೈಮಲ್ಲಿ ತಮ್ಮ ಚೇಂಬರ್ಗೆ ಹೋಗ್ಬಿಟ್ಟು ಪೊಲೀಸ್ ಅವರೇ ಹೇಳಂಗೆ ಅವ್ರ ಹತ್ರ ಇದ್ದಂತ ಲೈಸೆನ್ಸ್ಡ್ ಗನ್ ಅಲ್ಲಿ ತಮ್ಮನ್ನ ತಾವು ತಗೊಂಡ್ಬಿಡ್ತಾರೆ. ಅಂದ್ರೆ ಅವ್ರ ಪ್ರಾಣನ ಅವ್ರ ಕೈಯಾರೆ ಅವರು ತಗೋತಾರೆ. ಆ ತಕ್ಷಣಕ್ಕೆ ಏನಾಗಿದೆ, ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲ್ಗೂ ಕೂಡ ಹೋಗ್ತಾರಂತೆ. ಆದ್ರೆ ಡಾಕ್ಟ್ರು ಇಲ್ಲ, ಅವರು ಬರ್ತಾ ಇದ್ದಾಗಲೇ ಮಧ್ಯದಲ್ಲೇ ತೀರೋಗಿದ್ದಾರೆ ಅಂತ ಹೇಳ್ತಾರಂತೆ. ಪೊಲೀಸ್ ಅವರು ಹೇಳಿರೋ ಪ್ರಕಾರ ಇದೊಂದು ಆತ್ಮಹತ್ಯೆ ಕೇಸ್ ಅಂತ ಹೇಳಿದ್ದಾರೆ. ಇನ್ನ ಫೈನಲ್ ಕನ್ಫರ್ಮೇಶನ್ಸ್ ನಮ್ಗೆ ಫಾರೆನ್ಸಿಕ್ ರಿಪೋರ್ಟ್ ಅವೆಲ್ಲ ಬಂದಾದ್ಮೇಲೆನೆ ನಾವು ಹೇಳಕ್ ಆಗೋದು. ಸೊ ಇಲ್ಲಿ ತುಂಬಾ ಕೇರ್ಫುಲ್ ಆಗಿ ಮಾತಾಡಬೇಕಾಗಿರೋದು ಯಾವ ವಿಚಾರ ಅಂತಂದ್ರೆ, ಯಾವ ಒಂದು ಸೂಸೈಡ್ ನೋಟ್ ಆಗಿರ್ಬೋದು ಅಥವಾ ಇವರ ಒಂದು ಆತ್ಮಹತ್ಯೆ ಮಾಡಕ್ಕಿಂತ ಮುಂಚೆ ನಾನು ಏನಕ್ಕೆ ಮಾಡ್ಕೊಂಡೆ ಅಂತ ಯಾವ್ದಾದ್ರು ಪತ್ರ ಬರ್ತಿದಾರ ಅಂತ ಕೇಳ್ತು ಅಂತಂದ್ರೆ ಇನ್ನೂ ಅದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಇನ್ನ ಇವ್ರೇನಾದ್ರೂ ಈ ತರ ಮಾಡ್ಕೊಳಕ್ಕೆ IT ಅವ್ರದ್ದೇನಾದ್ರೂ ಇನ್ಫ್ಲೂಯೆನ್ಸ್ ಇದೆಯಾ ಅಥವಾ ಅಷ್ಟೇನಾದ್ರೂ ಪ್ರೆಷರ್ ಕೊಟ್ರಾ ಅಂತಾನು ಕೇಳೋದಾದ್ರೆ ಅದ್ರ ಬಗ್ಗೆನೂ ಇನ್ನು ಯಾವುದೇ ರೀತಿ ಅಫಿಷಿಯಲ್ ನೋಟಿಸ್ ಏನು ಬಂದಿಲ್ಲ. ಸೊ ಅದನ್ನು ಬಂದ ಮೇಲೆನೆ ಹೇಳಬೇಕಾಗತ್ತೆ. ಆದರೆ ಮೀಡಿಯಾದಲ್ಲಿ ಬರ್ತಾ ಇರೋ ರಿಪೋರ್ಟ್ಗಳ ಪ್ರಕಾರ ಹೇಳೋದಾದ್ರೆ ಅವ್ರಿಗೆ ಆನ್ ಗೋಯಿಂಗ್ IT ಪ್ರೆಷರ್ ತುಂಬಾ ಜಾಸ್ತಿ ಆಗಿದೆ, ಮೆಂಟಲ್ ಸ್ಟ್ರೆಸ್ ಆಗಿದ್ದಾರೆ. ಇನ್ ಕೇಸ್ ನಾನೇನಾದ್ರೂ ನನಗೆ ಈ ತರ ಆಗ್ಬಿಟ್ರೆ ನಾಳೆ ದಿನ ನನ್ನ ಪ್ರೆಸ್ಟೀಜ್ ಹೋಗ್ಬಿಡುತ್ತಲ್ಲ ಅನ್ನೋ ಒಂದು ಇವೆಲ್ಲಾ ಅಸಂಪ್ಷನ್ ಇಟ್ಕೊಂಡೋ ಏನೋ ಗೊತ್ತಿಲ್ಲ, ಇವತ್ತು ಅವರ ಒಂದು ಪ್ರಾಣನ ಅವರೇ ತಗೊಂಡ್ಬಿಟ್ಟಿದ್ದಾರೆ. ಈಗ ನಾವು ಲೀಗಲ್ ಆಂಗಲ್ ನೋಡೋದಾದ್ರೆ ಸೊ IT ರೈಡ್ ಆಗಿದ ತಕ್ಷಣ ಜೈಲಿಗೆ ಹಾಕ್ತಾರ ಅಂತ ಹೇಳೋದಾದ್ರೆ ಇಲ್ಲ. ಸೊ ಏನೇನ್ ಪ್ರೋಸೆಸ್ ನಡೆಯುತ್ತೆ ಅಂತಂದ್ರೆ ಫಸ್ಟ್ IT ರೈಡ್ ಆಗುತ್ತೆ. ಅದಾದ್ಮೇಲೆ ಅಸೆಸ್ಮೆಂಟ್ನ ಮಾಡಕ್ಕೆ ಶುರು ಮಾಡ್ತಾರೆ. ಅಂತಂದರೆ ಇವ್ರದ್ದು ಯಾವ್ಯಾವ ರೀತಿ ಸೊತ್ತುಗಳಿದೆ, ಇವ್ರದ್ದು ಯಾವ್ಯಾವ ರೀತಿ ಇನ್ಕಮ್ಗಳು ಗೌರ್ಮೆಂಟ್ಗೆ ತೋರಿಸದೇ ಇರೋದು ಅವೆಲ್ಲವೂ ಕೂಡ ಮಾಡಿ ಏನು ಮಾಡ್ತಾರೆ, ಕಂಪ್ಲೇಂಟ್ ಫೈಲ್ ಆಗುತ್ತೆ. ಯಾವುದೇ ಒಬ್ಬ ಉದ್ಯಮಿಗೂ ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಂದಷ್ಟು ಚಾನ್ಸ್ ಕೂಡ ಸಿಗುತ್ತೆ. ಅಂದರೆ ನಾನು ಈ ಥರ ಮಾಡಿದ್ದೆ ಬಟ್ ಈ ಥರ ಆಗಿರಲಿಲ್ಲ, ನಾನೆಲ್ಲೂ ತಪ್ಪು ತೋರಿಸಿಲ್ಲ ಅಂತ ನಮ್ಮನ್ನು ನಾವು ಅಟ್ಲೀಸ್ಟ್ ವಾದ ಮಾಡ್ಕೊಬೋದು. ಇಲ್ಲ ನಾನು ಮಾಡಿಲ್ಲ ಅಂತ ಹೇಳ್ಕೊಬೋದು ಇನ್ ಕೇಸ್ ನಮ್ದೇನು ತಪ್ಪಿಲ್ಲ ಅಂತಂದರೆ. ಎರಡನೇ ಚಾನ್ಸ್ ಏನು ಅಂತಂದರೆ ಪೆನಾಲ್ಟಿನೂ ಕೂಡ ಹಾಕ್ತಾರೆ, ಜೊತೆಗೆ ಟ್ಯಾಕ್ಸ್ ರಿಕವರಿನೂ ಕೂಡ ಮಾಡ್ಕೋಬೋದು. ಯಾರು? IT ಡಿಪಾರ್ಟ್ಮೆಂಟು. ಸೊ ಅದು IT ಅವ್ರ ಕಡೆಯಿಂದನೂ ಕೂಡ ಡೈರೆಕ್ಟಾಗಿ ಆಗುತ್ತೆ. ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ 2006 ಈ ತಮಿಳ್ನಾಡಿನ ವಿಜಯ್ ಇದಾರೆ ಗೊತ್ತಾ, ಹೀರೋ, ಅವರು ಒಂದು ರೋಲ್ಸ್ ರಾಯ್ಸ್ ಕಾರನ್ನ ತಗೊಂಡ್ಬಂದಿರ್ತಾರೆ, ಅದಕ್ಕೆ ಟ್ಯಾಕ್ಸ್ ಕಟ್ಟಿರಲ್ಲ. ಆವಾಗಲೂ ಕೂಡ ಈ ವಿಚಾರ ಕೋರ್ಟ್ವರೆಗೂ ಕೂಡ ಹೋದಾಗ ಕೋರ್ಟ್ ಅವ್ರಿಗೆ ಎಕ್ಸೆಸ್ ಆಫ್ ಅಮೌಂಟ್ ಪೆನಾಲ್ಟಿನ ಹಾಕ್ಬಿಟ್ಟು ಅವ್ರಿಗೆ ಯಾವುದೇ ರೀತಿ ಜೈಲು ಅವೆಲ್ಲ ಏನೂ ಆಗಲ್ಲ, ಜಸ್ಟ್ IT ಡಿಪಾರ್ಟ್ಮೆಂಟ್ಗೆ ಏನು ದುಡ್ಡು ಹೋಗ್ಬೇಕಾಗಿರುತ್ತೋ ಅದನ್ನು ರಿಕವರಿ ಮಾತ್ರ ಮಾಡಿಕೊಡ್ತಾರೆ. ಸೊ ಯಾವಾಗ ಒಬ್ಬ ಉದ್ಯಮಿ ನಾನು ಇದನ್ನು ಒಪ್ಕೊಳ್ಳಲ್ಲ, ನಾನು ಇದಕ್ಕೆ ಆಗಲ್ಲ ಅಂತ ಹೇಳಿದಾಗ ಮಾತ್ರ ಅದು ನೆಕ್ಸ್ಟು ಕೋರ್ಟ್ವರೆಗೂ ಕೂಡ ಹೋಗುತ್ತೆ. ಇವ್ರ ಕೇಸಲ್ಲಿ ಹೇಳೋದಾದ್ರೆ ಇವರು ಓಕೆ IT ಏನೋ ಪ್ರಾಬ್ಲಮ್ ಆಗಿದೆ, ಓಕೆ ಇದೆಲ್ಲ ಆದಮೇಲೆ IT ಅವ್ರು ಏನು ಹೇಳ್ತಾರೋ ಅದಕ್ಕೆ ಒಪ್ಕೊಂಡು ಆಯ್ತು ನಾನು ಕಟ್ತೀನಿ ಅಂತನೂ ಕೂಡ ಹೇಳಿ ಅದನ್ನು ಸಾಲ್ವ್ ಮಾಡ್ಕೊಬೋದಾಗಿತ್ತು ಇನ್ ಕೇಸ್ ಅವ್ರದ್ದೇನಾದರೂ ಅಲ್ಲಿ ತಪ್ಪಿದ್ದಿತ್ತು ಅಂತಂದರೆ. ಟ್ಯಾಕ್ಸ್ ಕೇಸ್ಗಳಲ್ಲಿ ನಿಮಗೆ ಕೋರ್ಟ್ಗೆ ಹೋದ್ರೂ ಕೂಡ
ವರ್ಷಾನುಗಟ್ಲೆ ನಡೆಯುವಂತ ಪ್ರೋಸೆಸ್ ಇರುತ್ತೆ. ಇನ್ ಕೇಸ್ ಅವ್ರಿಗೇನಾದ್ರೂ ಕನ್ವಿಕ್ಷನ್ ಅಂತ ಬಂದ್ರು ಕೂಡ ಜೈಲಿಗೆ ಕಳ್ಸೋಂತ ಕೇಸ್ಗಳು ಇಂಡಿಯಾ ಒಂದು ಹಿಸ್ಟ್ರಿನಲ್ಲಿ ನೋಡ್ತು ಅಂತಂದ್ರೆ ತುಂಬಾನೇ ರೇರ್ ಕೇಸ್ ಆಗಿದೆ. ಅದು ಯಾವಾಗ ಅಂತಂದ್ರೆ ಇಂಟೆನ್ಷನಲ್ ಆಗಿ ಇಲ್ಲ ನಾನು ಗವರ್ನಮೆಂಟ್ಗೆ ಫ್ರಾಡೇ ಮಾಡಬೇಕು ಅಂತ ಉದ್ದೇಶದಿಂದ ಮಾಡಿದ್ರೆ ಮಾತ್ರ ಅವರನ್ನ ಜೈಲಿಗೆ ಕಳಿಸಂತ ಪ್ರಯತ್ನ ಆಗುತ್ತೆ. ಇನ್ನ ಕಾನೂನು ಪ್ರಕಾರವಾಗಿ ಫೈಟ್ ಮಾಡಂತ ಎಲ್ಲಾ ಅವಕಾಶಗಳು ಕೂಡ ಇತ್ತು. ಜೊತೆಗೆ ಇವ್ರಿಗೆ ಬೇಲ್ ಆಗಂತ ಸಾಧ್ಯತೆನೂ ಕೂಡ ಇತ್ತು. ಇನ್ ಕೇಸ್ ಹಂಗೇನಾದ್ರೂ ಕನ್ವಿಕ್ಷನ್ ಆಗಿದ್ರು ಕೂಡ ಬೇಲ್ ತಗೋಬಹುದಾಗಿತ್ತು. ಎಕನಾಮಿಕ್ ಅಫೆನ್ಸಸ್ ಗಳಲ್ಲಿ ಬೇಲ್ ಅನ್ನೋದು ಆಲ್ಮೋಸ್ಟ್ ಸಿಕ್ಕೇ ಸಿಗುತ್ತೆ. ಆದ್ರೆ ಜೈಲ್ ಅನ್ನೋದು ಎಕ್ಸೆಪ್ಷನಲ್ ಆಗಿರುತ್ತೆ. ಅಂದ್ರೆ ಅವ್ರದ್ದು ಯಾವ ರೀತಿ ತಪ್ಪಿದೆಯೋ ಅದರ ಆಧಾರಿತದ ಮೇಲೆ ಇರುತ್ತೆ. ಒಟ್ರೆ ಡೈರೆಕ್ಟ್ ಆಗಿ ಜೈಲ್ಗೆ ಹಾಕುವಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಇವ್ರಿಗೊಂದು ಅವಕಾಶ ಇತ್ತು, ಹೆಂಗಾದ್ರೂ ಮಾಡಿ ಹೊರಗಡೆ ಬರ್ಬೋದಿತ್ತು. ಆದ್ರೆ ಆ ಟೈಮಲ್ಲಿ ಇವ್ರು ತಗೊಂಡಂತ ದುಡುಕಿನ ನಿರ್ಧಾರ ಇವತ್ತು ಈ ತರದೊಂದು ನ್ಯೂಸ್ ಅನ್ನ ನಾವು ನೋಡಕ್ಕೆ ಆಗೋಗಿದೆ. ಇದೊಂದು ಜಸ್ಟ್ ಒಂದು ಬಿಸ್ನೆಸ್ ಮ್ಯಾನ್ ನ ಸ್ಟೋರಿ ಅಲ್ಲ, ಇದೊಬ್ಬ ಮನುಷ್ಯನ ಸ್ಟೋರಿ ಅಂತಾನೆ ಹೇಳ್ಬೋದು. ಈಗ ಬಿಸ್ನೆಸ್ ಅಂದಿದ ತಕ್ಷಣ ನಮ್ಗೇನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಯೋಚನೆ ಮಾಡ್ತೀವಿ ಅಲ್ವಾ? ಇಲ್ಲ, ಬಿಸ್ನೆಸ್ ಅಂದಿದ ತಕ್ಷಣ ಸಣ್ಣ ಪುಟ್ಟದ್ದು ಆಗಿರ್ಬೋದು. ನಾಳೆ ನಮಗೂ ಕೂಡ ಈ ತರದ್ ಯಾವ್ದಾದ್ರು ಒಂದು ಒತ್ತಡಗಳು ಬರ್ಬೋದು. ನಿಮ್ಮ ಹತ್ರ ಹಣ ಇರ್ಲಿ, ಪವರ್ ಇರ್ಲಿ, ಎಂಪೈರ್ ಏನೇ ಇದ್ರೂ ಕೂಡ ಮಾನಸಿಕ ಒತ್ತಡ ಅಂತ ಬಂದಾಗ ಯಾವ ಮನುಷ್ಯನೂ ಕೂಡ ದುರ್ಬಲ ಆಗ್ಬಿಡ್ತಾನೆ. ಅಂತ ಟೈಮಲ್ಲಿ ನಾವೆಷ್ಟು ನಮ್ಮನ್ನ ನಾವು ಕಾನ್ಫಿಡೆಂಟ್ ಆಗಿ ಕರ್ಕೊಂಡು ಹೋಗ್ತೀವೋ ಆವಾಗಷ್ಟೇ ನಮ್ಮ ಜೀವನ ಉಳಿಯಕ್ಕೆ ಒಂದು ಚಾನ್ಸಸ್ ಇರುತ್ತೆ. ಸೊ ಇವಾಗ ಸಿ.ಜೆ. ರಾಯ್ ಅವ್ರ ಕೇಸಲ್ಲೂ ಕೂಡ ಅವರು ಲೀಗಲ್ ಆಗಿ ಫೈಟ್ ಮಾಡ್ಬೋದಿತ್ತು, ಅಥವಾ ತಮ್ಮದೇ ಒಂದು ಮಾತನ್ನ ಕೂಡ ಒಂದು ನಿಮಿಷ ಕೇಳ್ಬೋದಿತ್ತು, ನಾನು ಈ ನಿರ್ಧಾರನ ದುಡುಕಬಾರ್ದಾಗಿತ್ತು ಅಂತ. ಅಥವಾ ಕಾನೂನು ಒಳಗಡೆ ಏನು ಪ್ರೊಸೀಜರ್ ಇದೆಯೋ ಅದನ್ನು ಕೂಡ ಫಾಲೋ ಮಾಡ್ಬೋದಾಗಿತ್ತು. ಆದರೆ ಆ ಕ್ಷಣಕ್ಕೆ ಬಂದಂಥ ಒತ್ತಡಕ್ಕೆ ಇವತ್ತೊಂದು ಅದು ಅವರ ಜೀವನನೇ ತೆಗಿಯಂಥ ಪ್ರಯತ್ನ ಆಗೋಗಿದೆ. ನಾನು ಒಂದು ಕನ್ಕ್ಲೂಷನ್ ಅಂತ ಪ್ರತಿ ವಿಡಿಯೋದಲ್ಲಿ ಕೊಡ್ತಾ ಇದ್ದೆ. ಈ ವಿಡಿಯೋದಲ್ಲಿ ತಪ್ಪು ಸರಿ ಅಂತ ಮಾತಾಡೋಕ್ಕೆ ಚಾನ್ಸಸ್ಸೇ ಇಲ್ಲ. ಬಟ್ ಆಸ್ ಎ ವ್ಯೂವರ್ ಆಗಿ ನೀವು ನೋಡ್ತಾ ಇರೋರಿಗೆ ನಿಮಗೆ IT ರೈಡು, ಈ ಪ್ರೋಸೆಸ್ಸು ಅಥವಾ ಪೊಲಿಟಿಕಲ್ ಪ್ರೆಷರ್ ಆಗಿರ್ಬೋದು, ಒಂದು ಬಿಸ್ನೆಸ್ ಮ್ಯಾನ್ಗೆ ಎಷ್ಟೆಲ್ಲ ಕಷ್ಟನ ತಂದು ಕೊಡ್ಬೋದು. ಒಬ್ಬ ಬಿಸ್ನೆಸ್ ಮ್ಯಾನು ಕೂಡ ಕಾನೂನಾತ್ಮಕವಾಗಿ ಒಂದು ಬಿಸ್ನೆಸ್ ಅನ್ನ ಮಾಡ್ತು ಅಂತಂದ್ರೆ, IT ಪ್ರಾಬ್ಲಮ್ ಇವೆಲ್ಲ ಮಾಡದೆ ಒಂದು ಬಿಸ್ನೆಸ್ ನ ಮಾಡ್ತು ಅಂತಂದ್ರೆ ಅದರ ಅನುಕೂಲ ಅನಾನುಕೂಲ ಏನು ಅನ್ನೋದನ್ನ ಎರಡನ್ನೂ ಕೂಡ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ವಿಡಿಯೋನ ಇಲ್ಲಿವರೆಗೂ ಕೂಡ ನೀವು ನೋಡಿದೀರಾ ಅಂತಂದ್ರೆ ನಿಮಗೆ ಕಂಟೆಂಟ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ, ಕಂಟೆಂಟ್ ಇಷ್ಟ ಆಗಿತ್ತು ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಇರೋ ವಿಡಿಯೋಗಳನ್ನ ನಿಮಗೆ ತಲುಪಿಸೋಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇನ್ಫಾರ್ಮೇಶನ್ ವಿಡಿಯೋ ಜೊತೆಗೆ ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ